ಶಾಲೆಯೊಂದರಲ್ಲಿ ಒಮ್ಮೆ ಶಿಕ್ಷಕರು ಮಕ್ಕಳಿಗೆ ಪ್ರಶ್ನೆಯೊಂದನ್ನು ಕೇಳಿದ್ರು. ನೀವು ಜೀವನದಲ್ಲಿ ಏನಾಗಲು ಬಯಸುತ್ತೀರಿ ಎಂದು. ಆಗ ಸರದಿಯ ಪ್ರಕಾರ ಒಬ್ಬೊಬ್ಬರೇ ಎದ್ದು ನಿಂತು ಡಾಕ್ಟರ್, ಇಂಜಿನಿಯರ್, ಪೈಲಟ್, ಲಾಯರ್, ಶಿಕ್ಷಕ, ಪೇಂಟರ್, ಬಿಸ್ನೆಸ್ ಮ್ಯಾನ್ ಹೀಗೆ ವಿವಿಧ ವೃತ್ತಿಗಳ ಬಗ್ಗೆ ಹೇಳುತ್ತಾ ಹೋದರು. ಅವರಲ್ಲಿ ಕೊನೆಯಲ್ಲಿ ಎದ್ದು ನಿಂತ ಹುಡುಗ, ನಾನು ನನ್ನ ಮುಂದಿನ ಜೀವನದಲ್ಲಿ ಅತ್ಯಂತ ಖುಷಿಯಾಗಿರಲು ಬಯಸುತ್ತೇನೆ ಎಂದ. ಆ ಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಅವನನ್ನ ನೋಡಿದ್ರು. ಶಿಕ್ಷಕರು ಸಹ ನಿನಗೆ ಸರಿಯಾಗಿ ಪ್ರಶ್ನೆ ಅರ್ಥ ಆಗಲಿಲ್ಲವೇ ಎಂದು ಕೇಳಿದ್ರು. ಆಗ ವಿದ್ಯಾರ್ಥಿ, ನನಗೆ ಅರ್ಥವಾಗಿದೆ, ಆದರೆ ನಿಮಗೆ ಜೀವನ ಎಂದರೇನು ಎನ್ನುವುದು ಸರಿಯಾಗಿ ಅರ್ಥವಾಗಿಲ್ಲ ಎನಿಸುತ್ತದೆ. ಜೀವನದಲ್ಲಿ ಯಾರು ಏನೇ ಆದರೂ ಅದರಿಂದ ಹೆಚ್ಚು ಖುಷಿಯಾಗಿರಲು ಬಯಸುತ್ತಾರೆ. ನಾನು ಸಹ ಅದೇ ಉತ್ತರ ನೀಡಿದ್ದೇನೆ. ನಾನು ಭವಿಷ್ಯದಲ್ಲಿ ಏನೇ ಆಗಿದ್ದರೂ ಹೆಚ್ಚು ಖುಷಿಯಾಗಿರಲು ಬಯಸುತ್ತೇನೆ ಎಂದ. ಈ ಕತೆ ಒಂದು ಪುಟ್ಟ ಹುಡುಗನ ಉತ್ತರವಾಗಿದ್ದರೂ ಜೀವನದ ಸತ್ಯಕ್ಕೆ ಕನ್ನಡಿ ಹಿಡಿಯುತ್ತದೆ. ಯಾರು ಎಷ್ಟೇ ಶ್ರೀಮಂತರಾಗಿರಲಿ, ಬಡವನಾಗಿರಲಿ, ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಖುಷಿಯಲ್ಲಿರಬೇಕು ಎನ್ನುವುದನ್ನೇ ಬಯಸುತ್ತಾರೆ. ಅದಕ್ಕಾಗಿಯೇ ಹೋರಾಡುತ್ತಾರೆ. ಆದರೆ ಅದನ್ನು ಕಂಡುಕೊಳ್ಳುವಲ್ಲಿ ಎಡವುತ್ತಾರೆ ಅಷ್ಟೆ. ನಾವು ನಮ್ಮನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವಂತೆ ನೋಡಿಕೊಳ್ಳುವುದು ಸಹ ಜೀವನದಲ್ಲೊಂದು ದೊಡ್ಡ ಸವಾಲು. ಯಾರು ನಿತ್ಯ ಎದುರಾಗುವ ಸಂದರ್ಭಗಳನ್ನು ಸರಿಯಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಅಂಥವರು ತಮ್ಮನ್ನು ತಾವು ಸದಾ ಖುಷಿಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಜೊತೆಗೆ ಮಾನಸಿಕ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿಟ್ಟುಕೊಳ್ಳುವರು. ನಾವು ಎದುರಿಸುವ ಪ್ರತಿಯೊಂದು ಸನ್ನಿವೇಶ, ಚಿಂತನೆ ಹಾಗೂ ಆಕಾಂಕ್ಷೆಗಳು ನಮ್ಮ ದೃಷ್ಟಿಕೋನದಂತೆ ಆದರೆ ಮಾತ್ರ ಅದು ಸರಿ, ಆಗಲೇ ಸಂತೋಷ ಎಂದು ಭಾವಿಸುತ್ತೇವೆ. ಹಾಗೆ ಆಗದೇ ಇದ್ದಾಗ ಅದು ನಮ್ಮ ಪಾಲಿಗೆ ದುಃಖ ಹಾಗೂ ನಿರಾಸೆ ಎಂದು ಭಾವಿಸುತ್ತೇವೆ. ನಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮ, ಎಲ್ಲವೂ ಸರಿ, ಎಲ್ಲವೂ ಅಂದುಕೊಂಡಂತೆ ಆಗುವುದಿಲ್ಲ. ಆದರೆ ಪ್ರತಿಯೊಂದು ಸಂಗತಿಯ ಒಳ್ಳೆಯ ಭಾಗವನ್ನು ನೋಡಿದಾಗ ಎಲ್ಲವೂ ಸುಖಮಯವಾಗಿರುತ್ತದೆ. ಆ ರೀತಿಯಲ್ಲೇ ಖುಷಿಯನ್ನು ಸುಲಭವಾಗಿ ಪಡೆಯಬಹುದು. ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷಕ್ಕೆ ಕಾಲಿಡಲು ಸಿದ್ಧರಾಗುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆಯ ಚಿಂತನೆಗಳನ್ನು ಮಾಡುತ್ತಾ ಈ ಹಿಂದೆ ಎದುರಿಸಿದ ಕಹಿ ಸಿಹಿ ಅನುಭವಗಳಿಂದ ಕಲಿತ ಪಾಠವನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋಣ. ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಹೊಸ ವರ್ಷದಲ್ಲಿ ಉತ್ತಮ ಆರೋಗ್ಯ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎನ್ನುವ ಶಪಥವನ್ನು ಮಾಡೋಣ.